ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ನೆನ್ನೆ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ ಫ್ರೆಂಡ್ಸ್, ಯಾಕಂದರೆ ನೆನ್ನೆ ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ದರು. ಸೊ ನೆನ್ನೆ ಜಸ್ಟ್ ಅಡುಗೆ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಅದಕ್ಕೆ ಏನು ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ನಿನ್ನೆ. ಸೊ ಇವತ್ತು ಬಂದು ಶನಿವಾರ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಈಚೆ ಕಡೆ ಬಾಗಿಲು ಎಲ್ಲ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದು ಬಂದು 11ರಿಂದ 6. ಸೊ ನನಗೆ ತುಂಬ ಫೇವ್ರೇಟ್ ರಂಗೋಲಿ, ಮತ್ತು ನಾನು ಫಸ್ಟ್ ಹಾಕಿದ್ದು ದೊಡ್ಡ ರಂಗೋಲಿ ಅಂದರೆ ಇದೆ. ಸೊ ಅದಕ್ಕೆ ಇದು ನನಗೆ ಆಲ್ ಟೈಮ್ ಫೇವ್ರೇಟ್ ಆಗಿರುತ್ತೆ. ಸೊ ಇದನ್ನು ಹಾಕ್ಕೊಳ್ತಾಯಿದ್ದೀನಿ. ಸೊ ಈಗ ರಂಗೋಲಿ ಹಾಕ್ಬಿಟ್ಟು ಹೋಗಿ ಒಳಗಡೆ ನಾಷ್ಟ ಮಾಡಬೇಕು. ಸೊ ನಮ್ಮ ಮನೆಯವರು ಉಪ್ಪಿಟ್ಟು ಮಾಡು ಸಾಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅವರು ಇವತ್ತು ಬೆಳಗ್ಗೆ ನಮ್ಮ ಮನೆಯವರೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ನಾನು ಸಂಜೆ ಹಂಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ಫೈನಲಿ ರಂಗೋಲಿ ಕೂಡ ಹಾಕಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಂಗೋಲಿ, ಚೆನ್ನಾಗಿ ಬರ್ತಿದೆ ರಂಗೋಲಿ. ಸೊ ಈಗ ರಂಗೋಲಿ ಕೂಡ ಹಾಕಿದ್ದಾಯಿತು. ಸೊ ಈಗ ಒಳಗಡೆ ಹೋಗಿ ಹಾಲಿದೆ ಫ್ರೆಂಡ್ಸ್. ಹೇಳಿದ್ದಂಗೆ ಟೀಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು, ಟೀ ಕಾಫಿಗೆ. ಸೊ ಅದಕ್ಕೆ ಟೀ ಕುಡಿಯೋಣ ಅಂತ ಟೀ ಇಟ್ಟಿದ್ದೀನಿ. ಸೊ ನಮ್ಮ ಮನೆಯವರು ಇದ್ದರು, ಅವರು ಟೀ ಕೊಟ್ಬಿಟ್ಟು ನಾನು ಟೀ ಕುಟ್ಕೊಂಡು ಆಮೇಲೆ ನಮ್ಮ ಮನೆಯವರು ರೆಡಿಯಾಗೋದಕ್ಕೆ ಹೋದರು, ಕೆಲ್ಸಕ್ಕೆ ಹೋಗಬೇಕಲ್ವ. ಸೊ ರೆಡಿಯಾಗೋದಕ್ಕೆ ಹೋದರು. ನಾನು ಬೆಡ್ ಮೇಲೆಲ್ಲ ಹಾಗೆ ಬೆಡ್ಶೀಟೆಲ್ಲ ಮಡ್ಚ್ಕೊಳ್ತಾಯಿದ್ದೀನಿ. ಸೊ ಅದೆಲ್ಲ ಮಡ್ಚ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಬೆಡ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನಾಷ್ಟಕ್ಕೆ ಒಗ್ಗರಣೆ ಎಲ್ಲ ಹಾಕಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಒಗ್ಗರಣೆ ಎಲ್ಲ ಹಾಕಿ ನೀರು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೆ. ಸೊ ಈಗ ಅದು ಕುದೀತಾ ಇದೆ. ಸೊ ಬೆಡ್ ಮೇಲೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ನೋಡಿ ಕುದೀತಾ ಇದೆ. ರವೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡೆ. ಸೊ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಉಪ್ಪಿಟ್ಟು ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಫೈನಲಿ ರವೆ ಹಾಕ್ಬಿಟ್ಟು ಒಂದು 2 ನಿಮಿಷ ಕ್ಲೋಸ್ ಮಾಡಿಬಿಟ್ರೆ ರವೆ ರೆಡಿಯಾಗಿರುತ್ತೆ. ಅಷ್ಟೇ ನಮ್ಮ ಮನೆಯವರು ರೆಡಿಯಾಗಿ ಬಂದು ಪೂಜೆ ಮಾಡ್ತಾಯಿದ್ದಾರೆ. ಅವ್ರದ್ದು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಸೊ ಅವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ಸೊ ಉಪ್ಪಿಟ್ಟು ಹಾಗೆ ಕ್ಯಾರೆಟ್ ಹಲ್ವ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ನೆನ್ನೆ ಹೇಳಿದ್ನೆಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ. ಸೊ ನಮ್ಮ ಮನೆಯವರು ಕ್ಯಾರೆಟ್ ಹಲ್ವ ಮಾಡಿದರು, ಹಾಗೆ ಎಗ್ ರೈಸ್ ಮಾಡಿದರು. ತುಂಬ ದಿನ ಆದಮೇಲೆ ಎಗ್ ರೈಸ್ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಕ್ಯಾರೆಟ್ ಹಲ್ವ ನನಗಂತೂ ತುಂಬಾ ಇಷ್ಟ. ಸೊ ಮದುವೆ ಆಗಿದ್ದೋಸ್ಕರ ನನಗೋಸ್ಕರ ಫಸ್ಟ್ ಟೈಮ್ ಅವ್ರು ಮಾಡಿಕೊಟ್ಟಿದ್ದೆ ಕ್ಯಾರೆಟ್ ಹಲ್ವ. ಸೊ ಆಲ್ ಟೈಮ್ ಫೇವ್ರೇಟ್. ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇದು ಬಂದು ಶನಿವಾರ. ಸೊ ನೋಡಿದ್ರಲ್ಲ, ವಾರ ಎಲ್ಲ ಮಾಡಿದ್ದಾಯಿತು. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ನಮ್ಮ ಮನೆಯವ್ರು ಕೆಲಸಕ್ಕೆ ಹೊರಡೋಷ್ಟರಲ್ಲಿ 10 ಗಂಟೆ ಆಗಿತ್ತು ನಾಷ್ಟ ಎಲ್ಲ ಮಾಡಿಕೊಂಡು. ಸೊ ಈಗ ನಾನು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಕೆಲಸ ಇದೆ. ಸೊ ಅದು ಮುಗಿಸ್ಕೊಂಡು ಹಾಗೆ ನಮ್ಮ ಅಮ್ಮ ಮನೆಗೆ ಹೋಗಬೇಕು. ಸೊ ಇವತ್ತು ನಮ್ಮ ಅಮ್ಮ ಮನೇಲೇ ಇದ್ದಾರೆ. ಅವರು ಭಾನುವಾರ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ತುಂಬ ಅಪರೂಪ ಅವ್ರ ಮನೇಲಿರೋದು. ಸೊ ನಾನು ಹೋಗ್ತಿರೋ ರೀಸನ್ ಏನು ಅಂದರೆ, ನನಗೆ ಬೇರೆ ಏನೋ ಕೆಲಸ ಇದೆ ಅವ್ರ ಮನೆ ಹತ್ರನೇ. ಅದಾದಮೇಲೆ ಅವ್ರದ್ದು ರೇಷನ್ ಕಾರ್ಡ್ ಬಂದುಬಿಟ್ಟು ನಮ್ಮ ಮನೆಯಲ್ಲೇ ಇದೆ. ಸೊ ಹಾಗೆ ಅದನ್ನು ಕೊಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗಿ ಕೆಲಸ ಮುಗಿಸ್ಕೊಂಡು ಹೋಗಿ ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ಬಿಟ್ಟು ಆಮೇಲೆ ಬೇಗ ಮನೆಗೆ ಬರೋಣ. ನೀರು ಖಾಲಿಯಾಗಿದೆ, ಬಂದು ನೀರು ಇಟ್ಕೊಂಬರ್ಬೇಕು. ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ. ಯಾರು ಇಲ್ಲ ಅನಿಸುತ್ತೆ, ಬಾಗಿಲು ಹಾಕಿದೆ. ಸಾಕಾಯಿತು. ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದು ಅಂಗಡಿನೂ ಓಪನ್ ಆಗಿರಲಿಲ್ಲ, ಅದಕ್ಕೆ ಫಸ್ಟ್ ಇಲ್ಲೇ ಬಂದೆ. ಇನ್ನೊಂದು ಸ್ವಲ್ಪ ತಿಕ್ಬಿಟ್ಟು ಆಮೇಲೆ ಹೋಗ್ತಾ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಸೊ ಬನ್ನಿ. ನಮ್ಮ ಅಮ್ಮ ಬಂದಿದ್ದ ತಕ್ಷಣ ಚಾಕ್ಲೇಟ್ ಕೊಟ್ಟರು. ಇದು ಆಲ್ಮಂಡು ಫ್ರೆಂಡ್ಸ್, ಬೇರೆ ಡ್ರೈ ಫ್ರೂಟ್ಸೇ ಇರುತ್ತೆ ಚಾಕ್ಲೇಟಲ್ಲಿ. ಸೊ ನೋಡಿ, ಚಾಕ್ಲೇಟ್ ತಿನ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ಮುಂಚೆ ನಾನು ನಮ್ಮ ಮನೆಯವರು ಇದ್ದಿದ್ದು ಮನೆ. ಸೊ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಲೇ ಫ್ರೆಂಡ್ಸ್. ನಾವಿದ್ದಿದ್ದು ಇಲ್ಲಿ ಫಸ್ಟ್ ಫ್ಲೋರಲ್ಲಿ, ನಮ್ಮ ಮನೆಯವರು ಇದ್ದಿದ್ದು ಅಲ್ಲಿ ಗೇಟ್ ಇದೆಲ್ಲ, ಚಿಕ್ಕ ಗೇಟ ಒಳಗಡೆ ಹೋಗಬೇಕು. ಸೊ ಇಲ್ಲೇ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಬಂದರೆ ಅದೆಲ್ಲ ನೆನಪಾಗ್ತಿದೆ. ಡೈಲಿ ನೋಡೋದಕ್ಕೆ ಮೇಲೆಗಡೆ ಹೋಗ್ಬಿಡ್ತಾ ಇದ್ದೆ ನಾನು. ಅವರು ನನಗೆ ಸಿಗ್ನಲ್ ಕೊಡೋದು ಟರ್ನಿಂಗಲ್ಲಿ. ನೋಡಿ ಇಲ್ಲಿ ಅಲ್ಲಿ ರೋಡು ಟರ್ನಿಂಗ್ ಇದೆ, ಅಲ್ಲಿ ಬರಬೇಕಾದ್ರೆ 3 ಸತಿ ಆರನ್ ಮಾಡೋರು. ಸೊ ಆವಾಗ ನಾನು ಓಡ್ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾಯಿದ್ದೆ ಫ್ರೆಂಡ್ಸ್. ಮತ್ತು ಅಲ್ಲಿ ಗ್ಲಾಸ್ ಇದೆ ನೋಡಿ, ಗ್ಲಾಸಲ್ಲಿ ನಿಂತ್ಕೊಂಡ್ರೆ ಈಚೆಯಿಂದ ಒಳಗಡೆ ಕಾಣಿಸಲ್ಲ, ಬಟ್ ಒಳಗಡೆಯಿಂದ ಈಚೆ ಕಾಣಿಸುತ್ತೆ. ಸೊ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿಕೊಂಡು ಮಾತಾಡ್ತಾಯಿದ್ದು. ಲವ್ ಸ್ಟೋರಿ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಅವರು ಕೆಲ್ಸಕ್ಕೆ ಹೋಗಬೇಕಾದ್ರೆ ನೋಡಿ, ಇಲ್ಲಿ ಮೇನ್ ರೋಡ್ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಮೇನ್ ರೋಡ್ ಕಾಣಿಸ್ಬೇಕಾದ್ರೆ ಅಲ್ಲಿ ಬಟ್ಟೆ ಹೋಗಿತಾ ಇದ್ದಾರಲ್ಲ, ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾ ಇದ್ದೆ. ಅವಾಗ ಮೇನ್ ರೋಡ್ ಕಾಣಿಸೋದು, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅವರು ನನಗೆ ಬಾಯ್ ಹೇಳಿಬಿಟ್ಟು ಬಾಯ್ ಮಾಡಿಬಿಟ್ಟು ಹೋಗ್ತಾಯಿದ್ದಿದ್ದು. ಆ ಥರ ದಿನಗಳೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ನೆನಪಾಗ್ತಾಯಿದೆ ಇವಾಗ ಬಂದಮೇಲೆ. ಹತ್ತತ್ರ ಈ ಮನೆ ಖಾಲಿ ಮಾಡಿ ಹೋಗಿ ನಾವು ಒಂದು 6 ವರ್ಷ ಆಗಿತ್ತು ಫ್ರೆಂಡ್ಸ್. ಈ ಮನೆ ಖಾಲಿ ಮಾಡಿ ಎಷ್ಟೊಂದು 6 ವರ್ಷ ಆಗೈತಾ ಇದು?
6 ವರ್ಷ ಆಗಿದೆ ಫ್ರೆಂಡ್ಸ್. ಚೆನ್ನಾಗಿರುತ್ತಲ್ಲ ಹಳೆ ಮೆಮೊರೀಸ್ ಎಲ್ಲ. ಬಟ್ ಆವಾಗ ಕಷ್ಟ ಅಂತ ಅನಿಸಿರುತ್ತೆ. ಬಟ್ ಇವಾಗ ಹಳೆದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಎಷ್ಟೊಂದು ಸತಿ ಇಲ್ಲ ಹಬ್ಬಗಳಿಗೆಲ್ಲ ದೊಡ್ಡ ರಂಗೋಲಿ ಆಗ್ತಾಯಿದ್ದೆ ಫ್ರೆಂಡ್ಸ್. ನಾನು ಈ ಮನೇಲಿ ಇರ್ಬೇಕಾದ್ರೆ ತುಂಬ ರಂಗೋಲಿಗಳಾಗ್ತಿದ್ದೆ. ಈ ಓನರ್ ಅವರು ಹೇಳ್ತಿದ್ರು ನನಗೆ, ಆವಾಗ ಇಲ್ಲೆಲ್ಲ ತುಂಬ ದೊಡ್ಡ ರಂಗೋಲಿ ಆಗ್ತಾಯಿದ್ದೆ. ಸೊ ಹಾಯ್ ಫ್ರೆಂಡ್ಸ್, ಈಗ ತಾನೇ ನಾನು ಮನೆಗೆ ಬಂದೆ. ಹೊರಗಡೆ ಹೋಗಿ ನನಗೆ ಟೈಮಲ್ಲಿ 1:20 ಸೊ ನಾನು ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಏನು ಮಾಡೋದು ಗೊತ್ತಿಲ್ಲ. ಅವರು ಅವ್ರ ಫ್ರೆಂಡು ಊಟಕ್ಕೆ ಬರ್ತಿದ್ದಾರೆ ಮನೆಗೆ. ಯಾಕಂದರೆ ನಮ್ಮ ಮನೆಯವ್ರು ಇಲ್ಲೇ ಹತ್ರನೇ ಕೆಲ್ಸಕ್ಕೆ ಹೋಗಿರೋದು. ಸೊ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದಲ್ಲ, ಸೊ ಸಾಂಬಾರು ಏನೂ ಮಾಡಿಲ್ಲ. ಈಗ ಕರೆಕ್ಟಾಗಿ ಇನ್ನೊಂದು ಅರ್ಧ ಅವರ್ ನನಗೆ ಟೈಮ್ ಇದೆ. ಅರ್ಧ ಅವರಲ್ಲಿ ಏನಾದರೂ ಸಾರು, ಮುದ್ದೆ, ರೈಸ್ ಮಾಡಬೇಕು. ಸೊ ಈಸಿ ಆಗೋದಂದರೆ ಸೊಪ್ಪು ಸಾರು. ಸೊ ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಪಟ್ಟಂತ ಸೊಪ್ಪು ಸಾರಿಗಿಟ್ಟು ಇದು ಮಾಡಬೇಕು. ಹೊರಗಡೆ ಹೋಗಿದ್ದೆ ಫ್ರೆಂಡ್ಸ್, ಏನೋ ಕೆಲಸದ ಮೇಲೆ. ಅದು ಕೆಲಸ ಆಗಲೇ ಇಲ್ಲ. ತುಂಬ ಹುಡುಕ್ತೆ. ಸರೌಂಡಿಂಗ್ 3 ಕಿಲೋಮೀಟ್ರ್ ಹುಡುಕಿದ್ದೀನಿ. ನನಗೆ ಬೇಕಾಗಿರೋದು ಸಿಗಲೇ ಇಲ್ಲ. ಸೊ ಮತ್ತೆ ಅವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ನಮ್ಮ ಮನೆಯವ್ರು ಇದ್ದರೆ ಅವರು ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಹೋಗಲ್ಲ, ಹುಡುಕಬೇಕು, ನೋಡೋಣ ಸಿಕ್ಕಿದ್ರೆ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮಾಡೋಷ್ಟರ ಟೈಮ್ ಬಂದು 3:30 ಆಗಿತ್ತು. ಸೊ ಸೊಪ್ಪು ಸಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಒಂದು ಮೂವಿ ನೋಡ್ಕೊಂಡಿದ್ವಿ. ಟೈಮ್ ಒಂದು 7 ಗಂಟೆ ಹೋಯಿತು. ಆಮೇಲೆ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ನಮ್ಮ ಮನೆಯವರು ಚೇಪಿಕಾಯಿ ತಂದಿದ್ರು. ಚೇಪಿಕಾಯಿ ಕಟ್ ಮಾಡಿ, ಸೌತೆಕಾಯಿ ಕಟ್ ಮಾಡಿ, ಉಪ್ಪು ಖಾರ ಹಾಕ್ಕೊಂಡೆ. ಸೊ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಚೇಪಿಕಾಯಿ, ಮಾವಿನಕಾಯಿ, ಸೌತೆಕಾಯಿ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವರು ಆ್ಯಕ್ಚುಲಿ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಸೊ ಅದನ್ನು ಎಲ್ಲ ತಿನ್ಕೊಂಡ್ವಿ. ಸೊ ರಾತ್ರಿಗೆ ಸೊಪ್ಪು ಸಾರು ಒಂದು ಸ್ವಲ್ಪ ಇತ್ತು ಫ್ರೆಂಡ್ಸ್. ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಆಮೇಲೆ ಟೊಮೆಟೊ ಪಚ್ಚಡಿ ಮಾಡಿದ್ದೆ ಒಂದು ಸ್ವಲ್ಪ ಲೈಟಾಗೆ. ಸೊಪ್ಪು ಸಾರು ಇತ್ತು ಅದ್ರ ಜೊತೆಗೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.